ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಮಂಗಳವಾರ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ಯಜಮಾನ್ರವ್ರ ಅಕ್ಕನ ಮಗಳದು ಗುಡಿಸಲು ಶಾಸ್ತ್ರ ಇದೆ. ಅದಕ್ಕೋಸ್ಕರ ಎಲ್ಲರೂ ಹೋಗ್ತಾ ಇದ್ದೀವಿ. ಟೈಮು 5:15 ಇವಾಗ. ಹಾಲೆಲ್ಲ ಕರೆದಾಕಿ ಟೈಮ್ ಆಗೋಗಿದೆ ಅಂತ ಅರ್ಜೆಂಟಾಗಿ ಹೋಗ್ತಾ ಇದ್ದೀವಿ. 6 ಗಂಟೆ ಒಳಗಡೆ ಗುಡಿಸ್ಲು ಹಾಕಬೇಕು ಅಂತ ಹೇಳಿದ್ದಾರೆ. ನಮ್ಮ ಯಜಮಾನ್ರು ಸೋದ್ರ ಮಾವ ಅವರೇ ಗುಡಿಸ್ಲು ಹಾಕಬೇಕು ಅಂತ ಹೇಳಿ ರೆಡಿಯಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ನಾನು ಮದುವೆ ಆಗಿ ಬಂದಾಗಿಂದ ಇದೇ ಫಸ್ಟು ಈ ಥರ ಶಾಸ್ತ್ರ ಎಲ್ಲ ನಾನು ನೋಡ್ತಾ ಇರೋದು ಮತ್ತು ಮಾಡ್ತಾ ಇರೋದು. ನನಗೇನು ಗೊತ್ತಿಲ್ಲ. 13 ವರ್ಷದಲ್ಲಿ ಇದೇ ಫಸ್ಟು. ಸೋದ್ರ ಮಾವ ಮತ್ತು ಅತ್ತೆ ಮಾಡಬೇಕು ಅಂತ ಹೇಳಿದ್ರು. ನಾವು ಹೋಗೋಷ್ಟರಲ್ಲೆಲ್ಲ ರೆಡಿ ಮಾಡಿದರು. ಇವರು ಅಗಸ್ರ ಅಜ್ಜಿಗೆ ಫಸ್ಟು ಮಡ್ಲು ತುಂಬಿ ಅಜ್ಜಿ ಗುಡಿಸ್ಲಲ್ಲಿ ಕುತ್ಕೊಂಡು ಆಮೇಲೆ ಹೊರಗಡೆ ಬಂದಮೇಲೆ ನಮ್ಮ ಯಜಮಾನ್ರಿಗೆ ಶಾಸ್ತ್ರ ಮಾಡ್ತಾರೆ. ಇವರೇ ಅಲ್ವಾ ಗುಡಿಸ್ಲು ಹಾಕಿದ್ದು. ಇವ್ರಿಗೆ ಶಾಸ್ತ್ರ ಮಾಡಿ ಇವ್ರಿಗೆ ಆ ಹುಡುಗಿ ನಮಸ್ಕಾರ ಮಾಡಿಕೊಂಡು ಮಡ್ಲು ತುಂಬಿದ್ಮೇಲೆ ಆ ಹುಡುಗಿನ ಗುಡಿಸ್ಲಲ್ಲಿ ಕುಂಡಿಸ್ತಾರೆ. ಇದೆಲ್ಲ ಹೊಸ್ತು ನಮ್ಮ ಯಜಮಾನ್ರಿಗೆ. ನಗ್ತಾ ಇದ್ದಾರೆ ಅವರು. ಎಲ್ಲರೂ ಯಾರ್ಯಾರಿಗೆ ವರ್ಷೆ ಆಗಬೇಕು ಮಾವ ಆಗಬೇಕು ಅವರೆಲ್ಲ ಬಂದು ಬಟ್ಟೆ ಇಡ್ಬರ್ರಿ ಅಂತ ಕರೀತಾಯಿದ್ರು. ನಮ್ಮ ಯಜಮಾನ್ರು ನಗ್ತಾ ಇದ್ದಾರೆ. ಅಂದರೆ ಇಬ್ಬರು ಅಕ್ಕದಿರು ನಮ್ಮ ಯಜಮಾನ್ರಿಗೆ, ಇಬ್ಬರು ಟ್ವಿನ್ಸು, ಅಕ್ಕ ತಂಗಿ. ಇಬ್ರಿಗೂ ಒಂದೇ ಸಲ ಮದುವೆ ಆಗಿದ್ದು, ಇಬ್ರಿಗೂ ಒಂದೇ ಸಲ ಮಕ್ಕಳಾಗಿರೋದು. ದೊಡ್ಡವ್ರಿಗೆ 3 ಜನ ಮಕ್ಕಳು, ಚಿಕ್ಕವ್ರಿಗೂ 3 ಜನ ಮಕ್ಕಳು. ದೊಡ್ಡವ್ರಿಗೆ 2 ಗಂಡು 1 ಹೆಣ್ಣು, ಚಿಕ್ಕವ್ರಿಗೆ 3 ಜನನೂ ಹೆಣ್ಮಕ್ಳೇ. ಇವಾಗ ಹೊಸ್ಕೆ ಆಗ್ತಾ ಇರೋ ಹುಡುಗಿ ಚಿಕ್ಕವ್ರಿಗೆ ಫಸ್ಟ್ನೇ ಮಗಳಿಗೆ ಹೊಸ್ಕೆ ಆಗ್ತಾ ಇರೋದು. ಒಬ್ಬೊಬ್ಬರು ಒಂದೊಂದು ಥರ ಶಾಸ್ತ್ರ ಮಾಡ್ತಾರೆ, ಒಂದೊಂದು ಕಡೆ ಒಂದೊಂದು ಥರ. ಇವಾಗ ನಮ್ಮ ಅಮ್ಮನ ಮನೆ ಕಡೆ ಈ ಥರ ಅಲ್ಲ. ನಮಗೆಲ್ಲನೂ 3 ದಿನ ಗುಡಿಸ್ಲು ಹಾಕ್ತಾಯಿದ್ರು. ಈ ಕಡೆ ಒಂದೇ ದಿನ ಅಂತೆ ಗುಡಿಸ್ಲು ಹಾಕೋದು. ಒಂದೇ ದಿನದಲ್ಲೇ 3 ಸಲ ಹೊಸ್ಕೆ ಹಾಕ್ತಾರಂತೆ ಒಂದೇ ನೈಟೆಲ್ಲ ನಿದ್ದೆ ಇಲ್ಲ, ಫುಲ್ಲು ಜಾಗರಣೆ ಇವತ್ತು. ಮತ್ತು ನಮ್ಮ ಮನೆ ಕಡೆಯಿಂದನೂ ಮಡ್ಲು ತುಂಬಬೇಕು ಅಂತ ಹೇಳಿದ್ರು. ನಮ್ಮ ಅತ್ತೆ ಮಡ್ಲು ತುಂಬಬೇಕು ಅಂತ ಹೇಳಿದ್ರು. ನಮ್ಮ ಅತ್ತೆ ನೀನೇ ದೊಡ್ಡ ಸೊಸೆ ಅಲ್ವಾ ನಮ್ಮ ಮನೆಗೆ, ನೀನೇ ಮಾಡಿದ್ರು ಪರವಾಗಿಲ್ಲ ಮಾಡು ಅಂದರು. ಅದಕ್ಕೆ ನಾನು ಮಡ್ಲು ತುಂಬ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ನನಗಿದೆಲ್ಲನೂ ಹೊಸದು. ಮತ್ತು ನಾನು ಶಾಸ್ತ್ರ ಎಲ್ಲ ಮಾಡಾದ್ಮೇಲೆ ಬಂದಿರೋ ರಿಲೇಟಿವ್ಸು ಮತ್ತು ಅವ್ರ ಊರವರೆಲ್ಲನೂ ಡ್ಯಾನ್ಸ್ ಮಾಡಿದ್ರು, ಹಾಡು ಹೇಳಿದ್ರು. ಚೆನ್ನಾಗಿತ್ತು ನೋಡೋದಕ್ಕೆ. ವಿಡಿಯೋ ಮಾಡ್ಕೊಳ್ಳೋಕೆ ಅವ್ರು ಪರ್ಮಿಷನ್ ಕೊಡಲಿಲ್ಲ, ಬೇಡ ಅಂತ ಗಲಾಟೆ ಮಾಡಿದ್ರು. ಅದೊಂದು ಕ್ಲಿಪ್ ಮಿಸ್ ಆಯಿತು ಫ್ರೆಂಡ್ಸ್. ಮತ್ತು ನಾನು 10 ಗಂಟೆಗೆ ಹೊಸ್ಕೆ ಮಡ್ಲು ತುಂಬಿದ್ದು. ಮತ್ತು ಇವ್ರ ಅತ್ತೆ, ಇಲ್ಲಿ ಹೊಸ್ಕೆ ಆಗ್ತಿರೋ ಹುಡುಗಿಯವ್ರ ಅತ್ತೆಯವರು 1 ಗಂಟೆಗೆ ಶಾಸ್ತ್ರ ಮಾಡಿದ್ರು. ಅದಾದಮೇಲೆ 4 ಗಂಟೆಗೆ ನಮ್ಮ ಮನೆಯವ್ರ ಹತ್ರ ಶಾಸ್ತ್ರ ಮಾಡಿಸಿ ಗುಡಿಸ್ಲು ಕಿತ್ತಾಕಿ ಅದನ್ನು ಸುಟ್ಟಾಕಿದ್ರು. ಮತ್ತು ಈ ಮಡ್ಲು ತುಂಬಬೇಕಾದ್ರೆ ಎಲ್ಲರೂ ಹಾಡು ಹೇಳ್ತಾಯಿದ್ರು. ಅವರು ತೆಲುಗುಲಿ ಹಾಡು ಹೇಳ್ತಾಯಿದ್ರು, ಹಾಗಾಗಿ ಅರ್ಥ ಆಗಿಲ್ಲ. ಅದನ್ನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಒಟ್ನಾಗ ಚೆನ್ನಾಗಿತ್ತು. ನೈಟ್ ಫುಲ್ಲೂ ನೈಟೆಲ್ಲನೂ ಕಣ್ಣೇ ಮುಚ್ಚಿಲ್ಲ, ನಿದ್ದೆನೇ ಇಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.